ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ಡೈಲಿ ನೋಡಿ. ನಾನು ಡೈಲಿ ವೀಡಿಯೋಸ್ ಹಾಕ್ತಾ ಇರೋದ್ರಿಂದ ಡೈಲಿ ಬರುತ್ತೆ ವೀಡಿಯೋಸು. ನನ್ನ ವೀಡಿಯೋಸ್ ನಿಮ್ಗೇನಾದ್ರು ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ. ಹಾಗೆ ನಾನು ಮಾಡೋ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ಅದನ್ನು ಹೇಳಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದನ್ನು ಸರಿ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ನಾನು ಈ ಹೊಸ್ದಾಗಿ ಶುರು ಮಾಡಿರೋದ್ರಿಂದ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ. ನಂದು ಆಡು ಭಾಷೆ ಏನಿದೆಯೋ ಅದೇ ರೀತಿಯೇ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ನನಗೆ ಮಾತಾಡೋಕ್ಕೆ ಬರೋಲ್ಲ, ಇಷ್ಟೇ ಬರೋದು. ನನಗೆ ನಾಟಕ ಎಲ್ಲ ಮಾಡೋಕ್ಕೆ ಬರೋಲ್ಲ. ನನಗೇನು ಮಾತಾಡ್ತಿದ್ದೀನೋ ಅದು ನಾನು ನಾರ್ಮಲ್ಲಾಗಿ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರೋದೇ ಈ ರೀತಿ. ದಯವಿಟ್ಟು ನಾನು ಆಡಿರೋ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋದು ಅಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಆನ್ಲೈನಲ್ಲಿ ಏರ್ ಫಾಲ್ ಆಗ್ತಿತ್ತು, ಹಂಗಾಗಿ ರೋಸ್ಮೆರಿ ವಾಟರ್ ತರಿಸ್ಕೊಂಡಿದ್ದೆ ಅಂತ. ಅದನ್ನು ಇವತ್ತು ನಿಮ್ಮ ಎದುರಿಗೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಂಗಾಗಿ ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನಾನು ಅಪ್ಲೈ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ. ಫಸ್ಟು ಕೂದಲಿನಲ್ಲಿರೋ ಸಿಕ್ಕೆಲ್ಲನೂ ತಕ್ಕೊಬೇಕು. ಆ್ಯಕ್ಚುಲಿ ತಕ್ಕೊಂಡಿದ್ದೆ ನೆನ್ನೆ ಸ್ನಾನ ಮಾಡ್ಕೊಂಡಿದ್ದೆ. ಹಂಗಾಗಿ ನೆನ್ನೆ ಹಾಕ್ಲಿಕ್ಕಾಗಲಿಲ್ಲ. ಅಲ್ಲದೆ ಟೈಮ್ ಇರಲಿಲ್ಲ, ಹಂಗಾಗಿ ಟೈಮ್ ಆಗಲಿಲ್ಲ. ಇವತ್ತು ಟೈಮ್ ಅಡ್ಜಸ್ಟ್ ಆಯಿತು. ಹಂಗಾಗಿ ಇವತ್ತಿಂದನೇ ಅಪ್ಲೈ ಮಾಡಿ ನೋಡೋಣ ಅಂಥೇಳಿ ಅಪ್ಲೈ ಮಾಡ್ತಾಯಿದ್ದೀನಿ. ಸಾರಿ ನಾನು ಉಲ್ಟಾ ಹಿಡ್ಕೊಂಡು ಹಾಕ್ತಾಯಿದ್ದೀನಿ. ಫಸ್ಟೇ ಸರಿಯಾಗಿ ಹಿಡ್ಕೊಂಡಿದ್ದೆ. ಹೀಗೆ ಪೋರ್ಷನ್ ಮಾಡ್ಕೊಂಡು ಹಾಕ್ಕೊಬೇಕು. ಆ್ಯಕ್ಚುಲಿ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ದುಡ್ಡು ಖರ್ಚು ಮಾಡಿ ನಾನು ತೊಗೊಂಡಿರೋದು. ಈಗ ತುಂಬ ಟ್ರೆಂಡಿಂಗಲ್ಲಿ ಇದೆಯಲ್ಲ, ನೋಡೋಣ ಇದನ್ನು ಯೂಸ್ ಮಾಡಿ ಆನೆಸ್ಟ್ ರಿವ್ಯೂ ಕೊಡ್ಬೋದಲ್ಲ ನಿಮ್ಗಳಿಗೆ ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ. ನನಗೇನಾದ್ರು ಏರ್ ಫಾಲ್ ಏನಾದ್ರು ಕಂಟ್ರೋಲ್ ಆದರೆ, ಇದರಿಂದ ಏನಾದರೂ ವರ್ಕ್ ಆದರೆ ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ ಗೈಸ್. ನಾನು ಯಾವತ್ತೂ ಯಾವುದೂ ತೊಗೊಬಂದು ಯೂಸ್ ಮಾಡಿಲ್ಲ ಗೈಸ್. ಮಾಮೂಲಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಈ ಥರದನ್ನೇ ಯೂಸ್ ಮಾಡಿರೋದು. ಅಲ್ಲದೆ ನಾವು ಸ್ವಲ್ಪ ಸ್ನಾನಕ್ಕೆ ಅಂಡೆ ಒಲೆಯಲ್ಲಿ ಏನು ಕಾಯಿಸಲ್ಲ ಗೈಸ್, ಹೀಟ್ರ್ ಕಾಯಿಸೋದ್ರಿಂದ ಕೂದಲು ಉದುರ್ತಾ ಇದೆ ಅಂತ ಅಂದ್ಕೋತೀನಿ. ನೋಡೋಣ ಇದನ್ನು ಅಪ್ಲೈ ಮಾಡಿದ್ಮೇಲೆ ಏನಾದರೂ ಕಂಟ್ರೋಲಿಗೆ ಬರುತ್ತೇನೋ ಅಂತ. ಐ ಹೋಪ್ ಕಂಟ್ರೋಲ್ ಬರ್ಬೋದು ಅಂತ ತರಿಸ್ಕೊಂಡಿದ್ದೀನಿ. ನೋಡೋಣ, ರಿವ್ಯೂ ಕೊಡ್ತೀನಿ ನಾನು. ಇದು ಸರಿ ಹೋದರೆ, ಏರ್ ಫಾಲ್ ಕಮ್ಮಿ ಆದರೆ ನಾನು ನಿಮಗೆ ತಿಳಿಸ್ತೀನಿ. ಗೈಸ್, ನಾನು ಹೊಸ ಪೂಜಾರಿಯೇ ಅಂದ್ಕೊಳ್ಳಿ. ಈಗ ಶುರು ಮಾಡಿರೋದ್ರಿಂದ ನನಗೇನು ಅನ್ನಿಸ್ತಿದೆಯೋ ಆ ಥರ ವೀಡಿಯೋಗಳು ಮಾಡ್ತಾಯಿದ್ದೀನಿ ನಾನು. ನಿಮ್ಗೆ ಯಾವ್ದಾದ್ರು ವೀಡಿಯೋಗಳು ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇದನ್ನು ಅಪ್ಲೈ ಮಾಡಿದ್ಮೇಲೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಅಂತಲೂ ಹೇಳಿದ್ದಾರೆ. ನಾನು ಹೀಗೆ ಯಾರೋ ಪ್ರಮೋಷನ್ ಮಾಡಿದಾಗ ನೋಡಿದ್ದೆ ಗೈಸ್. ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಹಾಗಾಗಿ ಅವರು ಹೇಳ್ಕೊಟ್ಟಿರೋ ಮೆಥಡಲ್ಲೇ ಹಾಕ್ತಾಯಿದ್ದೀನಿ. ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ ಏನು ಅಂದ್ಕೋಬೇಡ್ರಿ.
ಆ್ಯಕ್ಚುಲಿ ನಾವಿರೋದು ಹಳೆ ಮನೆಯೇ, ಇದು ತುಂಬ ವರ್ಷ ಆಗಿದೆ ಇದು ಕಟ್ಟಿ, ಹಂಗಾಗಿ ಈ ರೀತಿಯೇ ಇದೆ. ನಾವು ಹೆಂಗಿದ್ದೀವೋ ಹಂಗೆ ತೋರಿಸ್ಬೇಕಲ್ವ ಗೈಸ್, ಇಲ್ಲದೆ ಇರೋದನ್ನೆಲ್ಲ ಇದೆ ಅಂತ ತೋರ್ಸೋಕ್ಕಾಗತ್ತಾ? ನಾವು ಹೆಂಗಿದ್ದೀವೋ ಹಂಗೆ ತೋರಿಸ್ಬೇಕಲ್ವಾ? ಅದೇ ಅಲ್ವಾ ಕ್ಲಾರಿಟಿ ಅಂದರೆ. ನನಗೆ ಬೇರೆಯವ್ರ ಮನೆ ತೋರಿಸಿ ಇದು ನಮ್ಮ ಮನೆ ಅವೆಲ್ಲ ಆ ಥರ ಏನಿಲ್ಲ ಗೈಸ್. ಬೇರೆಯವ್ರ ಮನೇಲಿ ವಿಡಿಯೋ ಮಾಡಿಸ್ಕೊಂಬಂದು ಇಲ್ಲಿ ಹಾಕೋದು ಈ ಥರ ಎಲ್ಲ ಏನಿಲ್ಲ. ನಮ್ಮ ಮನೆ ಹೇಗಿದೆಯೋ, ನಾನು ಹೇಗಿದ್ದೀನೋ ಅದೇ ರೀತಿಯೇ ನಿಮಗೆ ವಿತ್ ಪ್ರೂಫು. ನಾನು ಹೇಗಿದ್ದೀನಿ, ನಾನು ಏನು ಮಾಡ್ತಿರ್ತೀನಿ ಅದು ವಿತ್ ಪ್ರೂಫು ನನ್ನ ವ್ಲಾಗಲ್ಲಿ ಇರುತ್ತೆ. ನಾನು ಹಾಕೋ ವ್ಲಾಗಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ತಿಳಿಸ್ಕೊಡಿ. ಹಾಗೆ ಗೈಸ್, ನಾನು ಇವತ್ತಿಂದ ತಿಂಡಿಗೆ ದೋಸೆ ಮತ್ತು ಆಲೂ ಪಲ್ಯ ಮಾಡಿದ್ದೆ. ಹಾಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂದರೆ ರುಬ್ಬಿದ ಟೊಮೊಟೊ ಸಾಂಬಾರು ಅಂತ ಮಾಡಿದ್ದೀನಿ. ಅದು ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿ. ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ತುಂಬ ಖುಷಿಪಟ್ಟು ಆ ಸಾರು ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ ಗೈಸ್. ಆ ವಿಡಿಯೋನ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಲೋ ಗೈಸ್, ದೋಸೆ ನೀಟಾಗಿ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು ಅಂದರೆ ದೋಸೆ ಹಿಟ್ಟಿನ ಬ್ಯಾಟರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರಬೇಕು. ಅದಕ್ಕೆ ನಾನಿವತ್ತು ದೋಸೆ ಹಿಟ್ಟಿನ ಬ್ಯಾಟರ್ನ ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡು ಅದಕ್ಕೆ ಕಾಲಿಗಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕಬೇಕು. ಹಾಗೆಯೇ 2 ಸ್ಪೂನಷ್ಟು ಮೆಂತ್ಯ ಹಾಕಬೇಕು. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು. ಇದಿಷ್ಟನ್ನು ಹಾಕಿ ನೀಟಾಗಿ ಈ ರೀತಿ ವೈಟ್ ಆಗಿ ಕಾಣಬೇಕು. ಅಕ್ಕಿ ರೇಷನ್ ಅಕ್ಕಿ ತೊಗೊಂಡಿರೋದು, ರೇಷನ್ ಅಕ್ಕಿ, ಹಂಗಾಗಿ ಅಕ್ಕಿ ನೀರೊಳಗೆ ಅಕ್ಕಿ ನೀಟಾಗಿ ಕಾಣಬೇಕು. ಹಾಗೆ 4 to 5 ಟೈಮ್ಸ್ ನೀಟಾಗಿ ತೊಳ್ಕೊಂಡು 1 ಅವರ್ ನೆನೆಯಕ್ಕೆ ಬಿಡಬೇಕು ಗೈಸ್. 1 ಅವರ್ ಅಕ್ಕಿ ನೆಂದಾದಮೇಲೆ ತೀರಾ ದಪ್ಪನೂ ಇರಬಾರ್ದು, ತೀರಾ ಸಣ್ಣನೂ ಇರಬಾರ್ದು ಬ್ಯಾಟರು, ಆ ರೀತಿ ರುಬ್ಕೋಬೇಕು. ಈಗ ಈ ರುಬ್ಕೊಂಡಿರೋ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಮೇಯ್ನ್ ಇಂಗ್ರೀಡಿಯೆಂಟ್ ಇದನ್ನು ಹಾಕಿದ್ರೆ ದೋಸೆ ಕಲರ್ಫುಲ್ಲಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ, ತಿನ್ನೋರಿಗೂ ತುಂಬ ಇಷ್ಟ ಆಗುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಸಕ್ಕರೆ, ಶುಗರ್. ಈಗ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ, ಈಗ ನಾನು 1.5 ಪಾವ್ ಅಕ್ಕಿ ತೊಗೊಂಡಿದ್ದೀನಿ, ಇದಕ್ಕೆ 1/2 ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು. ಇದು ಮೇಯ್ನ್ ಇಂಗ್ರೀಡಿಯೆಂಟು. ಇದನ್ನು ಮರಿದಲ್ಲೇ ಹಾಕಬೇಕು, ಆವಾಗ ದೋಸೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗೂ ಬರುತ್ತೆ, ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದಿಷ್ಟನ್ನು ಹಾಕಿ ಕೈನಲ್ಲೇ ಕಲಿಸ್ಕೋಬೇಕು. ಕೈನಲ್ಲಿ ಕಲಿಸಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ, ಕೈನಲ್ಲಿ ಕಲಿಸಿದ್ರೇ ದೋಸೆ ಹಿಟ್ಟು ಚೆನ್ನಾಗಿ ಬರೋದು. ಅಲ್ಲದೆ ಅದು ಉಗ್ಗು ಬರುತ್ತೆ, ಬೆಳಗ್ಗೆ ಹೊತ್ತಿಗೆ ದೋಸೆ ಹಿಟ್ಟು ಚೆನ್ನಾಗಿ ಉಗ್ಗು ಬರುತ್ತೆ. ಇನ್ನೊಂದು ಟಿಪ್ಸ್ ಏನು ಗೊತ್ತಾ ಫ್ರೆಂಡ್ಸ್, ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ನೀವು ಡ್ಯೂಟಿಗೆ ಹೋಗಿರ್ತೀರ, ಬರೋದು ಲೇಟಾಗಿರುತ್ತೆ ಅಂತ ಅಂದ್ಬಿಟ್ಟು ಲೇಟಾಗಿ ಉನಿ ಹಾಕಿದ್ರೆ ಉಬ್ಬಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೀವು ಬಂದು ಡ್ಯೂಟಿಯಿಂದ ಬಂದು 1 ಅವರ್ ನೆನೆ ಹಾಕ್ಬಿಟ್ರೆ ಸಾಕು. ನೆನೆ ಹಾಕಿ ರುಬ್ಬಿಟ್ಟು ಆಮೇಲೆ ನೀವು ಸಾಂಬಾರು ಏನಾದ್ರು ರೈಸು ಇದೇನಾದ್ರು ಬಿಸಿ ಮಾಡೇ ಮಾಡಿರ್ತೀವಲ್ವ ಊಟಕ್ಕೆ ರಾತ್ರಿ ಹೊತ್ತು, ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ನೀಟಾಗಿ ಮುಚ್ಚಿಬಿಟ್ರೆ ಗೈಸ್, ಹಿಟ್ಟು ಬೆಳಗ್ಗೆ ಪಾತ್ರೆಯಿಂದ ಕೆಳಗಡೆ ತನಕ ಅರ್ದಿರುತ್ತೆ, ಆ ರೇಂಜಿಗೆ ಹಿಟ್ಟು ಉಬ್ಬುತ್ತೆ. ನೋಡಿ ಗೈಸ್, ನಾನು ಲೇಟಾಗಿ ನೆನೆ ಹಾಕಿ ರುಬ್ಬಿದ್ದು, ಮಾರ್ನಿಂಗು ಹೇಗೆ ಉಬ್ಬಿದೆ ನೋಡಿ ಗೈಸ್, ದೋಸೆ ಎಷ್ಟು ನೀಟಾಗಿ ಬರ್ತಿದೆ. ನೋಡಿ ಗೈಸ್, ಈಗ ದೋಸೆ ಹಾಕ್ತೀನಿ, ಎಷ್ಟು ನೀಟಾಗಿ ಬರುತ್ತೆ.
ಇದಕ್ಕೆ ಎಣ್ಣೆ ತುಪ್ಪ ಏನಾದರೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ತುಪ್ಪ ಬೇಕಾದ್ರೆ ಹಾಕ್ಕೋಬೋದು. ಇವಾಗ ಇದು ರೆಡಿಯಾಗಿದೆ ನೋಡಿ, ಎಷ್ಟು ನೀಟಾಗಿ ಬರ್ತಿದೆ ದೋಸೆ. ನೋಡಿ ನೋಡಿ ಕಲರ್ ಹೇಗೆ ಬಂದಿದೆ. ಥ್ಯಾಂಕ್ ಯು. ಮೊದಲು ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಇವಾಗ ಕುಕ್ಕರ್ನಲ್ಲಿ ಆಲೂಗೆಡ್ಡೆನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದು 2 ವಿಷಲ್ ಬರಬೇಕು. ಮಾಡಲು ಬೇಕಾಗಿರುವ ಪದಾರ್ಥಗಳು: ಬೇಯಿಸಿರೋ ಆಲೂಗೆಡ್ಡೆ, ಹೆಚ್ಚಿರುವ ಈರುಳ್ಳಿ, ಟೊಮೆಟೊ, ಕಡಲೆಬೇಳೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಹಸಿಮೆಣಸಿನಕಾಯಿ. ಮೊದಲಿಗೆ ಬಾಣಲಿಯನ್ನು ಇಡಬೇಕು. ನೆಕ್ಸ್ಟು ಒಲೆ ಹೊತ್ತಿಸಬೇಕು. ನಂತರ ಕಾದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಹಾಕಿದ ನಂತರ ಕಡಲೆಬೇಳೆ, ನಂತರ ಕರಿಬೇವು, ನಂತರ ಈರುಳ್ಳಿ, ನಂತರ ಹಸಿಮೆಣಸು, ನಂತರ ಈರುಳ್ಳಿ, ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆಗೋ ಟೈಮ್ನಲ್ಲೇ ಸ್ವಲ್ಪ ಅರಿಶಿನ ಪುಡಿ, ಈ ಅರಿಶಿನ ಪುಡಿ ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿರೋ ಟೊಮೊಟೊ, ಇದು ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಇದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಆಲೂಗೆಡ್ಡೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೊಬೇಕು.
ಬೇಯಿಸಿರೋ ಆಲೂಗೆಡ್ಡೆ ಹಾಕಿ ತಿರುಗಿಸಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ಗೈಸ್, ಆಲೂಗೆಡ್ಡೆ ಪಲ್ಯ ಸಿಂಪಲ್ಲಾಗಿ ಮಾಡುವ ಆಲೂಗೆಡ್ಡೆ ಪಲ್ಯದ ರೆಸಿಪಿ. ಈಸಿ ಆ್ಯಂಡ್ ಟೇಸ್ಟಿಯಾದ ಸಿಂಪಲ್ ರುಬ್ಬಿದ ಟೊಮೊಟೊ ಸಾಂಬಾರು ಮಾಡಲು ಬೇಕಾಗುವ ಪದಾರ್ಥಗಳು: ಮನೆಯಲ್ಲೇ ಮಾಡಿದ ಖಾರದ ಪುಡಿ, ಸ್ವಲ್ಪ ಕಾಯಿ, ಸ್ವಲ್ಪ ಟೊಮೊಟೊ, ಒಗ್ಗರಣೆಗೆ ಕರಿಬೇವು. ಮಾಡಲು ಬೇಕಾಗಿರುವ ಪದಾರ್ಥಗಳು: ಸ್ವಲ್ಪ ಕಾಯಿ ತುರಿ, 2 ಟೊಮೆಟೊ, ಮನೆಯಲ್ಲೇ ಮಾಡಿದ ಖಾರದ ಪುಡಿ, ಹಾಗೆ ಕಡಲೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ. ಒಗ್ಗರಣೆಗೆ ಈಗ ಟೊಮೊಟೊ, ಕಾಯಿ ಹಾಗೆ ಕಡಲೆಯನ್ನು ರುಬ್ಕೊಂಬರಬೇಕು. ಸ್ವಲ್ಪ ತೀರಾ ನುಣ್ಣಗೂ ರುಬ್ಬಬಾರ್ದು, ತೀರಾ ದಪ್ಪನಾಗೂ ರುಬ್ಬಾರ್ದು, ಮೀಡಿಯಮ್ಮಾಗಿ ರುಬ್ಬಬೇಕು. ಟೊಮೆಟೊ, ಕಡಲೆ, ಕಾಯಿ, ಖಾರದ ಪುಡಿ ಇಷ್ಟನ್ನು ಹಾಕಿ ಹೀಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಪಾತ್ರೆಯನ್ನು ಇಟ್ಟು ಒಲೆ ಹತ್ತಿಸಬೇಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಐಟಮ್ಸ್ ಅಷ್ಟು ಹಾಕಬೇಕು. ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಂಡು ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ರುಬ್ಕೊಂಡಿದ್ವಲ್ಲ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಒಂದು ಸಲ ತಿರುಗಿಸ್ಕೊಬೇಕು. ನೋಡ್ಕೋಬೇಕು. ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ, ತೆಳುವಾಗಿ ಬೇಕಂದರೆ ತೆಳುವಾಗಿ, ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ತೆಳ್ಳಗೆ ಬೇಕಾಗಿರೋದ್ರಿಂದ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕಿ ಒಂದು ಸುತ್ತು ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡು ಅದನ್ನು ಈಗ ಒಂದು 5 ಮಿನಿಟ್ಸು ಕುದಿ ಎತ್ತಕ್ಕೆ ಬಿಡಬೇಕು. ಕುದಿ ಬರಬೇಕದು. ಕುದಿ ಬಂದರೆ ಚೆನ್ನಾಗಾಗುತ್ತೆ. ಓಕೆ ಗಾಯ್ಸ್, ಇದು 5 ನಿಮಿಷ ಕುದಿಸಿದ್ದೀನಿ. ಈಗ ಈ ಸಾಂಬಾರು ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ಸಾಂಬಾರು ಅನ್ನದ ಜೊತೆ, ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಮಾಡ್ಕೋಬೇಕು ಅಂದಾಗ ಅರ್ಜೆಂಟಿಗೆ ಸಾಂಬಾರನ್ನ ಮಾಡ್ಕೋಬೋದು ಗೈಸ್. ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಗೈಸ್, ಇವತ್ತಿನ ರೆಸಿಪಿ ನೋಡಿದ್ರಲ್ಲ. ದೋಸೆ ಸರ್ವೇ ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ನಾನು ಮಾಡೋ ರೀತಿಲಿ ವಿವರಿಸಿದ್ದೀನಿ. ಹಾಗೆ ಆಲೂಗಡ್ಡೆ ಪಲ್ಯ ಕೂಡ. ಹಾಗೆ ಈ ರೆಸಿಪಿನಲ್ಲಿ ರುಬ್ಬಿದ ಟೊಮೊಟೊ ಸಾರನ್ನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಇವತ್ತಿನ ಸಂಜೆ ಪೂಜೆ ಹೇಗಿತ್ತು ಅಂತ ನೋಡೋಣ ಬನ್ನಿ. ದೇವ್ರ ಮನೇಲಿ ಈ ರೀತಿ ಪೂಜೆ ಮಾಡಿದ್ದೆ. ಹಾಗೆಯೇ ನೋಡಿ, ಈ ರೀತಿ ಪೂಜೆ ಮಾಡಿದ್ದೆ. ಹೊರಗಡೆ ಎಲ್ಲ ದೀಪ ಹಚ್ಚಿ ಈ ರೀತಿ ಪೂಜೆ ಮಾಡಿದ್ದೆ. ಈಗ ಟೈಮು ಆಲ್ಮೋಸ್ಟ್ 6 ಗಂಟೆ ಆಗಿದೆ. 6 ಗಂಟೆಗೆ ಎಷ್ಟೊಂದು ಕತ್ಲೆ ಆಗಿದೆ ನೋಡಿ ಗೈಸ್. ನಮ್ಮಮ್ಮ ಹೇಳ್ತಾಯಿದ್ರು, ಈಗ ಕತ್ಲೆ ಜಾಸ್ತಿ ಅಂತೆ, ಆಗಲೂ ಕಮ್ಮಿ ಅಂತೆ.
ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. Thanks for watching.